कहूँ जरा साफ कर जना के आने के लिए दिल कहूँ जरा साफ कर जना के आने के लिए. ಹಾತ್ರಸದಲ್ಲಿ ಒಬ್ಬ ತುಳಸಿ ಸಾಹೇಬ್ರು ಅಂತ ಹೇಳಿ ಇವರು ಸ್ವಾಮೀಜಿ ಮಹಾರಾಜರ ಸಮಯದಲ್ಲಿ ಅವರ ಪ್ರಸಾದದಿಂದ ಸ್ವಾಮೀಜಿ ಮಹಾರಾಜರ ಜನ್ಮ ಆಗಿದ್ದು. ರಾಧಾ ಸ್ವಾಮಿಗಳು ಅವ್ರ ವಾಕ್ಯ ಒಬ್ಬರು ತತಿಮೀಯ ಅಂಥೇಳಿ ಅವರಲ್ಲಿ ವಾದಿವಾದ ಮತ್ತು ಶಾಸ್ತ್ರಾರ್ಥ ಮಾಡೋದಕ್ಕೆ ಬಂದಿದ್ರು. ಅವರಿಗೆ ತಿಳುವಳಿಕೆ ಕೊಟ್ಟು ಹೇಳುವಲ್ಲಿ ಇವರು ಕಥನ ಮಾಡ್ತಾರೆ. ಏನಂತಾರೆ, ಸರ್ವಕ್ಕೂ ಮೂಲ ಏನದಂದ್ರೆ ಒಂದು ನಮ್ಮ ಮನಸ್ಸದ. ಮನಸ್ಸವೇ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿದ್ದು, ಮನಸ್ಸವೇ ಮೂರು ಲೋಕ ರಚನಾ ಮಾಡಿದ್ದು, ಮನಸ್ಸವೇ ಇದೆಲ್ಲ ಸಂಪೂರ್ಣ ಪ್ರಪಂಚ. ಎದುರಾಗ ಮನಸ್ಸಿಲ್ಲವೋ ನಮಗೇನೂ ಕಾಣಿಸೋದಿಲ್ಲ. ಎಲ್ಲಿ ಮನಸ್ಸದ ಅಂದ್ರೆ ಅಲ್ಲೇ ನಾವಿದ್ದೇವೆ. ಜಹಾ ಆಶಾ ತಹಂ ಭಾಸ ಮನೋಮಯಂ ಜಗತ್ತಃ. ಜಗತ್ತೇನದಂದ್ರೆ ಮನಸ್ಸಿನ ರೂಪದ. ಅದೇ ಮನಸ್ಸವೇ ನಮ್ಮಲ್ಲಿರ್ತಕ್ಕಂಥ ಚೇತನದ ಶಕ್ತಿ ಮೇಲೆ ಆವರಣೆ ಆಗಿ ಮುಚ್ಚಿಬಿಟ್ಟದ. ಶರೀರ ನಂದು, ಜಗತ್ತೆ ನಾನು ಮತ್ತು ಕುಟುಂಬ ಪರಿವಾರಾದಿಗಳು ನಾನು ಅಂಥೇಳಿ ಇದರಲ್ಲೇ ಬಂಧನದಲ್ಲಿ ಸಿಲುಕಿತ್ತು. ಮೊದಲು ನೀನು ಅದು ಸಾಫ್ ಮಾಡ್ಕೊ. ಏನು, ದಿಲ್ ಕಾ ಹುಜರಾ ಸಾಫ್ ಕರ್ ಜಾನಕ್ಕೆ ಆನೆ ಕೆ ಲಿಯೆ. ಆ ಪರಮಾತ್ಮನ ಮಾತ್ರ ಯಾವತ್ತೂ ಇದ್ದವನದಾನ. ಅವನೆಂದೂ ಹೋಗಿಲ್ಲ, ಎಂದೂ ಬಂದಿಲ್ಲ, ಎಂದು ಹುಟ್ಟಿಲ್ಲ, ಎಂದೂ ಸತ್ತಿಲ್ಲ. ಮನಸ್ಸು ಅವನ ಮ್ಯಾಗ ಆವರಣ ಇರುವುದರಿಂದ ಮನಸ್ಸಿಗೆ ನೀನು ಸ್ವಚ್ಛ ಶುದ್ಧ ಪಾಕ್ ಮಾಡ್ಕೊ. ಯಾಕೆ ಶುದ್ಧ ಮಲಿನ ಮನುಷ್ಯನಲ್ಲಿ ಜಗತ್ತೇ ಮತ್ತು ಮಾಯಾ ಭೋಗಾದಿಗಳು ಬರ್ತಾವೆ. ಅದಕ್ಕೆ ನೀನು ಮನಸ್ಸಿಗೆ ಮೊದಲು ಶುದ್ಧಪಡಿಸಿಕೊ. ಜೈ जना के आने के जान गैरों का उठा उसके बिठाने के लिए. एक दिल लाखों तमन्ना. ಒಂದೇ ಮನಸ್ಸಿದ್ದು ಸಾವಿರ ಮತ್ತು ಲಕ್ಷಾದಿಗಳು ನಮ್ಮಲ್ಲಿ ಸಂಕಲ್ಪ ವಿಕಲ್ಪಗಳು ತರಂಗಿ ಹೇಳ್ತಾವೆ. ಅದಕ್ಕೆ ಆ ಪರಮಾತ್ಮ ನಮಗೆ ಯಾಕೆ ಕಾಣಿಸುವುದಿಲ್ಲ ಅಂದ್ರೆ ನಾವು ಸಂಕಲ್ಪ ವಿಕಲ್ಪ ರೂಪವಾಗಿ ಈ ಜಗತ್ತದಲ್ಲಿ ಕೂಡುವುದರಿಂದ ಆತನ ಕಾಣಿಸೋದಿಲ್ಲ. ಅದಕ್ಕೇನಂತಾರೆ, ಮೊದಲೇನದಂದ್ರೆ ನಿನ್ನಲ್ಲಿ ಸಂಕಲ್ಪ ವಿಕಲ್ಪ ಹೇಳ್ತಕ್ಕಂಥ ತರಂಗಗಳು ಬಂದ್ ಮಾಡು. ಹೌದು, ಏನು ಅನ್ಯ ಧ್ಯಾನ ನಿನ್ನ ಹೃದಯದಲ್ಲಿರಬಾರ್ದು. ಒಂದು ಮ್ಯಾಲಿನಲ್ಲಿ ಒಂದೇ ಖಡ್ಗ ಇಡಬಹುದು ಹೊರತಾಗಿ ಒಂದು ಮ್ಯಾಲಿನಲ್ಲಿ ಎರಡು ಖಡ್ಗ ನಡೆಯೋದಿಲ್ಲ. ಅದರಂತೆ ಒಂದು ಹೃದಯ ರೂಪವಾದಂತಹ ಮ್ಯಾಲಿನಲ್ಲಿ ಬೇಕಾದ್ರೆ ನೀನು ಪರಮಾತ್ಮನಿಗೆ ಕೂಡಿಸು, ಇಲ್ಲದ್ರೆ ಪ್ರಪಂಚಕ್ಕೆ ಕೂಡಿಸು. ನಾವು ಎರಡು ಕೂಡಿಸ್ಬೇಕಂತೇವೂ ಆಗುವುದಿಲ್ಲ. ಯಾಕೆ, ಪರಮಾತ್ಮ ಪ್ರಕಾಶ ರೂಪದಾನ, ಜಗತ್ತು ಕತ್ತಲಿ ರೂಪದ. ಕತ್ತಲಿ ಬೆಳಕ ಎರಡು ಒಂದೇ ದಿವಸ ಎಂದಾದ್ರೂ ಬಂದಾವ. ಸೂರ್ಯ ಇದ್ದಲ್ಲಿ ರಾತ್ರಿ ಇಲ್ಲ, ರಾತ್ರಿ ಇದ್ದಲ್ಲಿ ಸೂರ್ಯ ಇಲ್ಲ. ಅದಕ್ಕೆ ನಮ್ಮ ಹೃದಯದಲ್ಲಿ ಏನಾಗಿದೆ, ಜಡಭಾವನೆ ತುಂಬಿ ಈಗ ಕತ್ತಲೆ ಆಗಿದೆ. ನಾವು ಕಣ್ಣು ಮುಚ್ಚಿ ನೋಡಿದ್ರೆ ಏನದಂದ್ರೆ ಒಳಗೆ ಘೋರ ಅಂಧಕಾರದ. ಪರಮಾತ್ಮ ಆಗದ ಪ್ರಕಾಶ ರೂಪ, ಕೋಟಿ ಸೂರ್ಯ ಪ್ರಕಾಶ ರೂಪ ಅಂತ ಪರಮಾತ್ಮನ ಸಿದ್ಧಾಂತ. ಇನ್ನು ನಾವು ಕಣ್ಣು ಮುಚ್ಚಿದ್ರ ಒಳಗೆ ಕಾಣಿಸ್ತದೆ ಇಲ್ಲ ಅಂದ್ರೆ ಯಾಕಂದ್ರೆ ನಮ್ಮ ಹೃದಯ ಕತ್ತಲೆ. ಅದಕ್ಕೆ ಅನ್ಯ ಧ್ಯಾನಗಳೆಲ್ಲ ದೂರ ಕರೆಸಿ ಒಂದೇ ಪರಮಾತ್ಮ ಧ್ಯಾನದಲ್ಲಿ ನೀನು ಐಕ್ಯ ಹೊಂದು. ಜೈ. चश्म दिल से देख यहाँ जो जो तमाशे हो रहे
दिल सता क्या क्या कहते दिल सताने के ಚಸ್ಮ್ ಅಂತಾರ ಕಣ್ಣಿಗೆ. ಈ ಕಣ್ಣಿನಿಂದ ನೋಡಿದ್ರೆ ಅದು ಕಾಣಿಸುವುದಿಲ್ಲ. ಶಿವಾಜಿ ಮಹಾರಾಜರ ಗುರುಗಳು ರಾಮದಾಸ್ ಸ್ವಾಮಿಗಳು ಅವರೇನಂತಾರೆ, ಚರ್ಮ ಚಕ್ಷು ನ ಲಕ್ಷೆ ಜ್ಞಾನ ಚಕ್ಷು ನಿರಕ್ಷೆ. ಚರ್ಮ ಚಕ್ಷುದಿಂದ ನೋಡಿದ್ರೆ ಆತನು ಕಾಣಿಸೋದಿಲ್ಲ, ಮನಸ್ಸಿನ ಚಕ್ಷುದಿಂದ ಮನಸ್ಸಿನ ಕಣ್ಣಿನಿಂದ ನೋಡು. ಏನು ದಿಲ್ ಚಸ್ಮ ದಿಲ್ ಸೆ ಮನಸ್ಸಿನ ಕಣ್ಣಿನಿಂದ ನೋಡು. ಮನಸ್ಸು ಎರಡೂ ನೇತ್ರದ ಮಧ್ಯಭಾಗದಲ್ಲಿ ಸ್ಥಿರಪಡಿಸಿ ಆ ಕಣ್ಣಿನಿಂದ ಅಲ್ಲೊಂದು ಮೂರನೇದ್ದು ಒಂದು ಕಣ್ಣದ, ಆ ಕಣ್ಣಿನಿಂದ ನೋಡಿದ್ರೆ ಪರಮಾತ್ಮ ಕಾಣಿಸ್ತಾನೆ. ಅವ್ರು चश्म दिल से देख जो जो तमाशे हो रही दिल सीता क्या क्या कहते दिल सताने के ಅಲ್ಲಿ ಹೋಗಿ ನಿಂತು ನೋಡಿದ್ರೆ ನಿನಗೆ ಗೊತ್ತಾಗ್ತದೆ ಈ ಪ್ರಪಂಚ ಏನದೆ, ನಾನು ಯಾಕೆ ಪ್ರಪಂಚ ಕಟ್ಕೊಂಡಿನಿ, ಇದು ನಿಮಗೆ ಎಷ್ಟು ಬಂಧನದಲ್ಲಿ ಹಾಕ್ಯದ ಅನ್ನೋದು ಅವಾಗ ಗೊತ್ತಾಗ್ತದೆ. ಇಲ್ಲೇ ಕೆಳಗೆ ನಿಂತು ನಾವು ಅದರಲ್ಲೇ ಓಡಾಡಿದ್ರೆ ಏನು ತಿಳಿಯೋದಿಲ್ಲ. एक दिल लाखों तमन्ना उस पे और ज्यादा कभी से फिर ठिकाना है कहाँ उसके ठिकाने के ಒಂದೇ ಮನಸ್ಸದ, ಸಾವಿರ ಲಕ್ಷಾದಿಗಳ ತರಂಗಗಳು ಹೇಳ್ತಾವೆ. ಅಂದ್ರೆ ಇನ್ನು ಆ ಮನಸ್ಸಿಗೆ ನಿಲ್ಲಿಸುವುದಕ್ಕೆ ಏನು ಸಾಧನ ಅದ ನಮ್ಮಲ್ಲಿ? ಯಾರು ಕಣ್ಣು ಮುಚ್ಕೊಂಡು ಕೂತರು, ನಾಮಸ್ಮರಣೆ ಮಾಡ್ತೇವಂದ್ರು, ಯಾರು ಮಾಲಾ ತಿರುಗಿದ್ರು, ಯಾರು ಜಪನೆ ಮಾಡಿದ್ರು, ಓಹೋ ಮಾಲಾ ತೋ ಕರ್ಮೆ ಫಿರೆ ಜೀವಾ ಫಿರೆ ಮುಖ ಮಾಹೆ ಮನವಾ ತೋ ಚೌದಿಸ್ ಫಿರೆ ಏ ತೋ ಸುಮರನ್ ನಾಹೆ. ಇನ್ನು ಕೈಯಾಗ ಮಾಲೆ ತಿರುಗುತ್ತೆ, ಬಾಯಲ್ಲಿ ನಾಲಿಗೆ ಏನದಂದ್ರೆ ಬಾಯಾಗ ತಿರುಗಿತು ರಾಮ್ 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 ಅಂತ. ಮನಸ್ಸು 10 ದಿಕ್ಕಿನಲ್ಲಿ ಓಡಾಡ್ತು ಅಂದ್ರೆ ಪರಮಾತ್ಮನಿಗೆ ನಿನಗೆ ಹ್ಯಾಕ್ ಕುಡುಣಿಕೆ. ಅದಕ್ಕೇನಂತಾರೆ, ತನ್ನ ಸ್ಥಿರ ಶರೀರ ಸ್ಥಿರವಾಗಿ ನಿಲ್ಲಿಸು, ಮನಸ್ಸು ಎರಡು ನೇತ್ರದ ಮಧ್ಯಭಾಗದಲ್ಲಿ ಸ್ಥಿರವಾಗಿ ನಿಲ್ಲಿಸು. ನೀನು ಯಾವ ಪರಮಾತ್ಮ ಚಿಂತನೆ ಮಾಡ್ತೇವೋ ಅದೇ ಮನಸ್ಸಿನಿಂದ ಚಿಂತನೆ ಮಾಡು. ಆ ವೇಳೆಯಲ್ಲಿ ಸುರ್ತು ನಿರ್ತಥಿರ, ಮತ್ತೆ ಕೇಳುವ ಶಕ್ತಿ ಒಂದು ನೋಡುವ ಶಕ್ತಿ ಎರಡು ಅಲ್ಲಿ ಸ್ಥಿರಪಡಿಸು ಅಂದ್ರೆ ತತ್ಕಾಲವೇ ಪ್ರಕಾಶ ಆಗ್ತದೆ. ಮತ್ತು ಅತ್ಲಾಗಿತ್ಲಾಗ ಹೋಗೋದು ಬೇಡ, ಅದಕ್ಕೆ ಉಪವಾಸ ಬೇಡ, ವನವಾಸ ಬೇಡ. ಜೈ एक दिल लाखों तमन्ना उस पे और ज्यादा कविश फिर ठिकाना है कहाँ उसके ठिकाने के नकली मंदिर मस्जिदों में जाए सदा अफसोस है कुदरती मस्जिद का खाकिन दुख उठाने के ಈ ಸಬ್ ಇದೆಲ್ಲ ಸುಖ ನಮ್ಮ ಅಂತರದಲ್ಲಿ ಇರ್ತಿರ್ಲಿಕ್ಕಾಗಿನೂ ಈಗ ನಾವು ಅಹೋರಾತ್ರ ದುಃಖ ಭೋಗಿಸ್ತೇವೆ. ಈ ದುಃಖ ನಿವಾರಣಕ್ಕಾಗಿ ಹೊರಗೊಂದು ಯಾವುದೇ ಒಂದು ಮಸ್ಜಿದ್ ಆಗಲಿ ಅಥವಾ ದೇವಾಲಯ ಆಗಲಿ, ಗುಡಿಗಳು ಕಟ್ಟೋದು, ಗೋಪುರಗಳು ಕಟ್ಟೋದು, ಲಕ್ಷಾವಧಿ ಕೋಟ್ಯಾವಧಿ ರೂಪಾಯಿಗಳಲ್ಲಿ ಖರ್ಚು ಮಾಡುವುದು ದೇವರಿಲ್ಲ ಪಾವರಿಲ್ಲ. ಅದು ನೀನು ಮಾಡಿದ್ದಲ್ಲ, ಕುದರತೆ ಆ ಪರಮಾತ್ಮನ ಮಾಡಿದ ಮಸ್ಜಿದ್ ಬಿಟ್ಟು ನೀನು ಮಾಡಿದ್ದು ಒಂದು ಹೊರಗೊಂದು ಕಟ್ಟಿ ಅದರಲ್ಲಿ ಹೋಗಿ ಏನು ಮಾಡ್ತಿ, ಅಲ್ಲಿ ಏನು ದೇವರದವ? ನಿನ್ನಲ್ಲಿ ದೇವರು ಇರ್ತಿರ್ಲಿಕ್ಕಾಗಿನೂ ಬಿಟ್ಟು ಆ ಮಸ್ಜಿದಿ ಮಂದಿರದಲ್ಲಿ ಹೋಗಿ ಗಂಟಿ ಬಾರಿಸಿದಿ, ದೇವರಿಗೆ ನಮಸ್ಕಾರ ಮಾಡಿದಿ, ಅವೇನು ಕೊಡ್ಲಿಲ್ಲ, ನೀನು ತರಲಿಲ್ಲ. ಹೌದು. नकली मंदिर मस्जिदों में जाए सदा अफसोस है कुदरती मस्जिद का साकिन दुख उठाने के ಒಂದು ಜಾಗದಲ್ಲಿ ಏನಂತಾರೆ, ಮಂದಿರ್ ತೋड़ मस्जिद तोड़े तो कुछ नहीं मुजाका है, दिल मत किसी का तोड़ ये तो घर खास खुदा का है.
मंदिर में तो बूत धरे हैं, मस्जिद में सफम सफाई है, दिल दरगाह में झलकता बिल्कुल नूर खुदाई है। क्या है वहाँ इंसा के अंदर एक रोशनी छाई है, कमती बढ़ती नजर नहीं आती एक राई है। अब हम बाहर जो ಹೊರಗೆ ನಾವೇನದಂದ್ರೆ ನಮ್ಮ ಸ್ವಾರ್ಥ ಹೇತುಕ್ಕಾಗಿ ಅನೇಕ ಸುಳ್ಳ ಠಕ್ಕ ಮೋಸ ಏನೇನೋ ಕಳ್ಳತನಾದಿಗಳು ಮಾಡಿ ಮತ್ತೇನದು ಇನ್ನೊಬ್ಬರಿಗೆ ಏನದಂದ್ರೆ ಮನಸ್ಸು ಮುನಿಸಿ ತಾನು ಸುಖಿಯಾಗಬೇಕಂತೇಳಿ ಮಮಕಾರದಿಂದ ಎಷ್ಟೋ ಇಲ್ಲಿ ಮಾಡೋದು. ಅಲ್ಲಿ ಹೋಗಿ ಮಂದಿರದಾಗ ಹೋಗಿ ಕೈ ಜೋಡಿಸ್ಕೊಂಡು ಆ ಪರಮಾತ್ಮ ನೀನೇನಿರೋದು, ಆ ಪರಮಾತ್ಮ ಬಂದಾದ್ರೆ ಒಳಗೆ ಬನ್ನಲ್ಲ ಅವನು. कुदरती ताबे की तू मगराब में सुन दौर से हारगी दूर से सदा तेरे बुलाने के। ಏನು ಕಾಬಾ ಅಂದ್ರೆ ಹಜ್ ತೀರ್ಥ. ಕುದರತದಿಂದ ಏನಿದೆ ಅಂದ್ರೆ ನಿನ್ನಲ್ಲಿ ಒಂದು ದೊಡ್ಡ ಕಾಬಾ ಇದೆ. खामोश पंज नौबत बिश्नौज आसमाने कहाँ आसमा ಬೇರು ಜಾ ಹಪ್ತ ಈಸ ಸಾವಂತ. ಏನು ನೀನು ಖಾಮೋಶವಾಗಿ ಸ್ತಬ್ಧವಾಗಿ ಸುಮ್ಮನೆ ಸ್ಥಿರ ಕೂಡು. ಒಳಗಿಂದ ತನ್ನಷ್ಟಕ್ಕೆ ತಾನೇ ಏನದಂದ್ರೆ ಅದು ಆವಾಜ್ ಬರ್ತದೆ, ಧ್ವನಿ. ತೇರೆ ಬುಲಾನೆ ಕೆ ಲಿಯೆ ಓ ಆವಾಜ್, ಆ ಶಬ್ದ ಏನದಂದ್ರೆ ನಿನಗೆ ಕರೀತದೆ ಯಾವತ್ತು ಬಾಬಾ ಅಂತ. ನೀನು ಇಟ್ಲೊಳಗೆ ಏನದಂದ್ರೆ ಪ್ರಪಂಚದಲ್ಲಿ ಓಡಾಡಿದ್ರೆ ಅದೇನು ಮಾಡಿತ್ತು. ಜೈ ಅವ್ರ ಇಂಥದ್ದೆಲ್ಲ ಬಿಡುವುದು. ಯಾವನು ರಾಮೇಶ್ವರ ಹೋದ, ಯಾವನು ಕಾಶಿ ಹೋದ, ಯಾವನು ಪಂಡ್ರಪುರ ಹೋದ, ಯಾವನು ಮಕ್ಕಾನೇ ಹೋದ, ಯಾವನು ಮದೀನಾನೇ ಹೋದ. ಅದಕ್ಕೇನಂತಾರೆ, ಆ ಪರಮಾತ್ಮನ ಹುಡುಕೋದಕ್ಕಾಗಿ ಹೇ ಯಾರಂದ್ರೆ ಮಿತ್ರನೇ ಎಲ್ಲಿ ಹೋಗ್ತೀನಿ ನೀನು? ರಾಸ್ತಾ ಶಾರಗ್ ಮೇ ಹೇ. ಶಾರಗ್ ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಸುಷುಮ್ನ ನಾಡಿ, ಇಲ್ಲಿ ಎರಡು ನಾಡಿದ ಮೇಲೊಂದು ನಾಡಿ ಅದು. ಆ ನಾಡಿಯಲ್ಲಿ ನೀನು ಪ್ರವೇಶ ಆದರೆ ನೀನು ಮೇಲಕ್ಕೆ ಹೋಗಬಹುದು. ಕೆಲವು ಜನರು ಏನಂದ್ರೆ ಕೆಳಗೆ ಕೊರಳಲ್ಲಿ ನಾಡಿ ತೋರಿಸ್ತಾರೆ, ಅದು ಅಲ್ಲ. ಇಲ್ಲಿ ಮೇಲೆ ಏನದಂದ್ರೆ ಎರಡು ನಾಡಿದ ಮಧ್ಯದ ಮೇಲೆ ಅದು ಶಾರಗ್ ಅದ. ಮುಸಲ್ಮಾನರು ಅದಕ್ಕೆ ಶಾರಗ್ ಅಂತಾರೆ, ನಮ್ಮಲ್ಲಿ ಸುಷುಮ್ನ ಅಂತಾರೆ. ಹೌದು. दिलवर पे जाने के मुर्शिदे कामिल से सिद्दीक और सबरी से तकी जो तुझे देगा परम शारग में से पाने के। मुर्शिदे कामिल से सिद्दीक और सबरी से तकी जो तुझे देगा परम शररग से पाने के। ಇನ್ನು ಅಲ್ಲಿ ಹೋಗಬೇಕಾಯ್ತಂದ್ರೆ ಕಣ್ಣಿರಲಾರ್ದೆ ನೋಡುವುದು, ಕಿವಿ ಇರಲಾರ್ದೆ ಕೇಳುವುದು, ಕಾಲಿರಲಾರ್ದೆ ನಡೆಯುವುದು, ಕೈ ಇರಲಾರ್ದೆ ಹಿಡಿಯುವುದು. ಅಂಥ ಸ್ಥಾನದಿಂದ ನಮಗೆ ಹೋಗ್ಬೇಕಾಗ್ಯದ. ಅದಕ್ಕೆ ನಮ್ಮಷ್ಟಕ್ಕೆ ನಾವೇ ಹೋದೆವ. ಇಲ್ಲಿ ಹೊರಗಿನ ವಿದ್ಯೆ ನಾವು ಬೇಕಾದಷ್ಟು ಕಲ್ತೇವು, ಒಳಗಿನ ವಿದ್ಯೆ ಅಲ್ಲಿ ಕಣ್ಣು ಮುಚ್ಚಿದ್ರೆ ಘೋರ ಅಂಧಕಾರದ ಎತ್ಲಾಗ ಹೋಗೋದು. ಅದಕ್ಕೆ ಮುರ್ಷದೆ ಕಾಮೇಲ್ ಸೆ ಮಿಲ್. ಗುರು ಪೂರಾ ಗುರುವಿಗೆ ಹೋಗಿ ನೀನು ಶರಣ. ಸಿದ್ಧಕ ಅವರ ಸಬೂರಿ ಸೇತಕಿ ಒಳ್ಳೆ ಶಾಂತಿದಿಂದ, ದೀನತಾದಿಂದ, ನಮ್ರತಾದಿಂದ, ಅನನ್ಯ ಭಾವದಿಂದ ಬೇಡ್ಕೊ. ಆ ವೇಳೆಯಲ್ಲಿ ಅವರು ತೋರಿಸ್ತಾರೆ ಆ ಶಾರಗದಿಂದ ಹೇಗೆ ಹೋಗ್ಬೇಕು ನಾವು. ಇದು ಸಂಪೂರ್ಣ ಏನದಂದ್ರೆ ನಮ್ಮ ಶರೀರದಲ್ಲಿ ವ್ಯಾಪಕ ಇದ್ದಂಥ ಚೇತನ ಸತ್ತ ಇದ್ರ ಮೇಲೆ ಒಯ್ಬೇಕಾಗ್ಯದ. ನಮ್ಮ
ಅವರು ರಸ್ತಾ ತೋರಿಸ್ತಾರೆ. ಆ ಪ್ರಕಾರ ನೀನು ಅದ್ರ ಮ್ಯಾಗ ಅಮಲ್ ಅಂದ್ರೆ ಅಭ್ಯಾಸ ಮಾಡಿ ಮೇಲಕ್ಕೆ ಹೋಗು. ಆ ವೇಳೆದಲ್ಲಿ ಗೊತ್ತಾಗ್ತದೆ ಈ ಶರೀರದಲ್ಲಿ ಏನೇನದ. ಹೌದು. मुर्शिदे कामिल से मिल सिद्दीक और सबूरी से तकी जो तुझे देगा कसम शरद के पानी की गोशे बातिन को कुशारा जो करे कुछ दिन अमल ला इलाहा अल्लाह अकबर की जाने की. ಅದ್ರ ಮ್ಯಾಗ ಎಷ್ಟು ದಿವಸ ನೀನು ಅಭ್ಯಾಸ ಮಾಡಿ ದಿನಾಲು ಮೌತು ಕಬಲಾಂತು ಮೌತು, ಸಾಯೋದ್ರಕ್ಕಿಂತಲೂ ಮೊದಲು ನೀನು ಸಾಯಿ ಅಂದ್ರೆ ನೀನು ಸಾವು ತಪ್ತದ. ಅಂದ್ರೆ ಇನ್ನು ಈ ಚೇತನ ಸತ್ತ ಹೇಗೆ ನಾವು ಅಭ್ಯಾಸ ಮಾಡ್ತೇವೆ ಹಾಗಾಗಿ ಮೇಲಕ್ಕೆ ಹೋಗೋದ್ರದಿಂದ ಮೊದಲು ಕೈಕಾಲುಗಳು ಶೂನ್ಯ ಆಗ್ತಾವೆ. ತದನಂತರ ಇದೆಲ್ಲ ವಜುದು ಅಂದ್ರೆ ಈ ಶರೀರ ಬಿಟ್ಟು ನೀನು ಮೇಲಕ್ಕೆ ಹೋಗ್ತಿ. ಆ ವೇಳೆಯಲ್ಲಿ ಅದು ಗೊತ್ತಾಗ್ತದೆ ನಾನು ಯಾರು ಅನ್ನೋದು. ಈಗ ನಾವು ಏನಾದರೂ ಹೊರಗೆ ಹೆಸರು ಇಟ್ಕೋಬಹುದು, ರಾಮಣ್ಣ ಲಕ್ಷ್ಮಣ ಯಾವುದೇ ಒಂದು. ಇವನು ರಾಮಣ್ಣನೂ ಅಲ್ಲ ಲಕ್ಷ್ಮಣನೂ ಅಲ್ಲ, ಮೇಲೆ ಒಂದು ಶಕ್ತಿ ಇದೆ. ಹೌದು. गोशे बातिन को कुशारा जो करे कुछ दिन अमल ला इलाहा अल्लाह अकबर की जाने की. ಅಭ್ಯಾಸ ಮಾಡಿ ನೀನು ಈ ಪ್ರಕಾರ ಪರಮಾತ್ಮನ ಕೂಡು. यह सदा तुलसी की गए आमिल अमल कर ध्यान दे कुल कुरान में है लिखा अल्लाह अकबर की. ಅದಕ್ಕೆ ತುಳಸಿ ಸಾಹೇಬ್ರು ಏನಂತಾರೆ, ಇದೇ ಏನದಂದ್ರೆ ಸತ್ಯವಾದಂಥ ರಸ್ತಾ, ಪರಮಾತ್ಮ ಕೂಡ್ತಕ್ಕಂಥದ್ದು ಕುರಾನ್ದಲ್ಲಿ ಆದರೂ ಸಹಿತ ಇದೇ ರಸ್ತಾ ಬರೆದಿದ್ದು. ನೀನು ಈ ಪ್ರಕಾರ ಅಭ್ಯಾಸ ಮಾಡಿ ಆತನ ಕೂಡು. सुनिए तकी न जाइयो जिनहार देखना अपने में आप जलवाए दिलदार देखना. ಇದಕ್ಕೆ ನಾಳೆ ಇಂದ ಮತ್ತ ಮುಂದೆ ನೋಡೋಣ ಅಂತ ಬ್ಯಾಡ. ನಿನ್ನಲ್ಲಿ ನೀನು ನೋಡ್ಬೇಕಾದ್ರೆ ತತ್ಕಾಲ ಈ ಕೆಲಸ ಪ್ರಾರಂಭ ಮಾಡು. ನಾಳೆ ನೋಡ್ತೀನಿ, ನಾಡ್ದು ನೋಡ್ತೀನಿ, ಎಂದೋ ನೋಡ್ತೀನಿ ಅಂದ್ರೆ ನೋಡೋದೇ ಒಂದ್ ದಿವಸ ನಮಗೆ ಮರಣ ಬರೇ ಬರ್ತದೆ, ಹೋಗೋದೆ. ಇದ್ರ ವಿನ ಮತ್ತಿನ್ನೊಂದು ಏನ್ ನಾವು ನೋಡೋದು. पुतली में तिल गई तिल में भरा राज कुल का फूल इस पर्दाए सियार के जरा पार देखना. ಏನಂತಾರೆ, ಇವು ಎರಡು ಕಣ್ಣಿನ ಮಧ್ಯಭಾಗದಲ್ಲಿ ಒಂದು ತಿಲ್ಲದ, ಅಂದ್ರೆ ಅಲ್ಲೊಂದು ಪ್ರಕಾಶ ರೂಪದ. ಅವರು ಅದೇ ತಿಲ್ಲಿನಲ್ಲಿ ಕುಲ್ಲ ಸಂಪೂರ್ಣ ನೀನು ಇಲ್ಲಿ ಬಂದು ನೋಡಂದ್ರೆ ಅವಾಗ ಗೊತ್ತಾಗ್ತದೆ ನಾನು ಯಾರು ಅನ್ನೋದು. ಎರಡು ಕಣ್ಣೇನದು ಕಣ್ಣಿನ ನೇತ್ರದ ಒಂದೇ ಭಾಗದಲ್ಲಿ ನಿಲ್ಲಿಸಿ ಅಲ್ಲಿ ಏನದಂದ್ರೆ ಅದರಲ್ಲಿ ಒಂದು ಕಣ್ಣದ, ಅದರಲ್ಲಿ ನೀನು ನೋಡು ಅಂದ್ರೆ ಆ ವೇಳೆದಲ್ಲಿ ಗೊತ್ತಾಗ್ತದೆ. 14 तबक्र का हाल आया हो तुझे जरूर गाफिल ना हो ख्याल से होशियार देखना. ನೀನು 14 ಲೋಕದ್ದೆಲ್ಲ ಏನದಂದ್ರೆ ನಿನಗೆ ಗೊತ್ತಾಗಿ ಹೋಗ್ತದೆ. ಅದರಲ್ಲಿ ಮರಿಬೇಡ. ಮತ್ತು ಸ್ವಲ್ಪ ಇಲ್ಲಿ ಏನದಂದ್ರೆ ಆನಂದ ಸುಖ ಪ್ರಕಾಶ ಕಾಣಿಸ್ಲಿಕ್ಕೆ ಹತ್ತದ ಕೂಡಲೇ ಜಗತ್ತದಲ್ಲಿ ಬರೋದು. ಬಂದು ನಾನು ಮಕ್ಕಳು ಕೊಡ್ತೀನಿ, ನಾನು ಧನ ಕೊಡ್ತೀನಿ, ನಾನು ಅವ್ನಿಗಿಂಥದ್ದು ಮಾಡ್ತೀನಿ ಅಂಥದ್ದು ಮಾಡ್ತೀನಿ ಅಂತ ಇದ್ರಾಗ ಬಿದ್ದು ಬಿಡ್ತಾವ. ಅದಕ್ಕೇನಂತಾರೆ ಅಲ್ಲಿ ಗಾಫಿಲ್ ಆಗಬೇಡ. ನೀನು ರಸ್ತಾದ ನೀನು ಮುಂದಕ್ಕೆ ಹೋಗು, ಹಿಂದಕ್ಕೆ ಕೆಳಗೆ ಬರಬೇಡ. ಏನೇನೋ ತಮಾಷೆ ಮಾಡಿದ ಕೂಡಲೇ ಜನರು ನೆರೀತಾವ. ಆಯ್ತು, ಧನ ಸಂಪತ್ತಿ ಸುಖ ಕಾಲು ಬೀಳೋದು ಬೀಳಿಸ್ಬೀಳೋದು ಇದೆಲ್ಲ ದೊಡ್ಡಪ್ಪನಾಗೋದು ಮತ್ತೆ ಇತ್ಲಾಗಿ ಬರೋದು. ಹೌದು. 14 तबक का हाल आया हो तुझे जरूर गाफिल ना हो ख्याल से होशियार देखना. सुन ला मक्का पे पहुंच के तेरी पुकार है आ रही सदा से सदा यार
ಅಲ್ಲಿಂದ ಲಾಮಕಾಕ್ ಹೋಗಿಬಿಡು. ಅದಕ್ಕೇನಂತಾರೆ ನಮ್ಮಲ್ಲಿ ಓಂಕಾರ ನಿರಾಕಾರ ಶಕ್ತಿ, ಅಲ್ಲಿ ಹೋಗ್ಬಿಡು. ಅಲ್ಲಿಂದ ಮೇಲಕ್ಕೆ ಏನದಂದ್ರೆ ಹೋಗೋದಕ್ಕೆ ಮೇಲ್ ರಸ್ತೆ ಅದ, ಆ ರಸ್ತೆದಿಂದ ನೀನು ಮೇಲಕ್ಕೆ ಹೋಗು. ಅಲ್ಲಿ ಏನದಂದ್ರೆ ಕೇವಲ ಧ್ವನಿ ಅದ, ಅದು ಓಂಕಾರವೂ ಅಲ್ಲ. ನಮ್ಮಲ್ಲಿ ಏನದಂದ್ರೆ ಹಿಂದೂದಲ್ಲಿ ಅದಕ್ಕೆ ಓಂಕಾರ ಅಂತಾರೆ, ಮುಸಲ್ಮಾನರು ಅದಕ್ಕೆ ಅಲ್ಲಾಹು ಅಂತಾರೆ. ಹೇಳಿ. मिलना तो यार का नहीं मुश्किल मगर तकी, दुश्वार तो यार की है दुश्वार देखना. ಆ ಪರಮಾತ್ಮನ ಸಿಗುವುದಕ್ಕೆ ಕಠಿಣ ಇಲ್ಲ. ಅವನು ಯಾವತ್ತೂ ನಮ್ಮಲ್ಲಿದ್ದದ್ದು ಅವನು ಸಿಗುವುದಕ್ಕೆ ಏನು ಕಠಿಣ. ಪರಂತು ದುಸ್ವಾರ ಕಠಿಣ ಏನದಂದ್ರೆ ನಮ್ಮ ಮನಸ್ಸು ಏನದಂದ್ರೆ ಇದರಲ್ಲಿ ಸೇರಿಬಿಟ್ಟದು. ಒಂದು ಬಿಡೋದ್ರೊಳಗೇನೆ 20 ಒಳಗೆ ಸೇರಿರ್ತಾವ. ನಾನು ಮಹಾತ್ಮ, ನಾನು ಸಾಧು, ನಾನು ಅಂಥವನು ಇಂಥವನು, ಇವು ಬಂದು ಸೇರಿಬಿಟ್ಟಿರ್ತಾವ. ದುಸ್ವಾರ ದೇಖನ ಇಂಥ ಕಠಿಣದಿಂದ ಮತ್ತೆ ನೀನು ಕೆಳಗೆ ಬೀಳ್ತಿ. ತುಳಸಿ ಬಿನಾ किसी मुर्शिद रसीदा के रागे निजात दूर गए उस पार देखना. ಎಲ್ಲಿವರೆಗೂ ಅಂಥ ಭಾಗ್ಯೋದಯ ಟೈಮ್ ಇರೋದಿಲ್ಲ, ಅಲ್ಲಿವರೆಗೂ ಮುರ್ಷದ್ ಅಂದ್ರೆ ಗುರು ಸಿಗೋದಿಲ್ಲ. ಕರ್ಮ ಇದ್ರು ಗುರು ಸಿಗ್ತಾನ, ಇದ್ರೆ ಯಾವಾಗ ಒಂದು ಗುರು ಸಿಗೋದು ಕಾಣ ಕಿವ್ಯಾಗ ಒಂದು ಮಂತ್ರ ಓದೋದು, ಹೋಗ್ಬಿಡು ನೀನು ಅತ್ಲಾಗ ನಾನು ಇತ್ಲಾಗ. ಗುರು ಅಂದ್ರೆ ಏನದ? ಆ ಪರಮಾತ್ಮ ಕೂಡಿಸ್ತಕ್ಕಂಥದ್ದು ಒಂದು ಶಕ್ತಿ. ಅದಕ್ಕೆ ಏನಂತಾರೆ, ಕರ್ಮ ಇದ್ರೆ ಗುರು ಸಿಗ್ತಾನೆ. ಅವನೇನ್ ಮಾಡಿರ್ತಾನೆ, ನೀನು ಅಂತರದಲ್ಲಿ ಪರಮಾತ್ಮನ ಮಾರ್ಗ ಇಂಥದ್ದದ, ನೀನು ಮರ್ತಿದಿ, ಈ ಪ್ರಕಾರ ಜಾಗೃತನಾಗಿ ಅಭ್ಯಾಸ ಮಾಡಿ ನಿನ್ನಲ್ಲಿರ್ತಕ್ಕಂತಹ ಪರಮಾತ್ಮ ನೀನು ಕೂಡು. ಅವನಲ್ಲಿ ಇನ್ನೊಂದು ಮಾತಿರೋದಿಲ್ಲ. ಮತ್ತೊಂದು ಯಾವಾಗ ರಾಮೇಶ್ವರಕ್ಕೆ ಹೋಗು, ಬದ್ರಿನಾರಾಯಣಕ್ಕೆ ಹೋಗು, ಥಂಡ್ಯಾಗ ಸಾಯಿ ಅಂತ ಅವನು ಹೇಳೋದಿಲ್ಲ. तुलसी बिना किसी मुर्शिद रसीदा के राह निजात दूर गए उस पार देखना. अरे ये तकी तकते रहो मुर्शिद ने दस्त पंजा दिया, बेहोश बिरख बिरख मिलिया पिया पीर को बातें कहो. ಅಲ್ಲೇನದಂದ್ರೆ ಒಮ್ಮೇನದಂದ್ರೆ ಮುರ್ಷದ ಅಥವಾ ಗುರುವಿಗೆ ಶರಣ ಹೋದ ನಂತರ ನೀನೇನು ತಕ್ತೇ ರಹೋ, ಯಾವತ್ತು ಆ ಗುರು ಎಲ್ಲಿ ಮಾರ್ಗ ತೋರ್ಸಾನ ಅದರಲ್ಲೇ ನೀನು ಲಕ್ಷ್ಯ ಇರ್ತೇ ಇರು. ಯಾಕಂದ್ರೆ ನಿನ್ನ ಶಿರದ ಮೇಲೆ ಗುರುವಿನ ವರದ ಹಸ್ತದ, ಅವನು ನಿನ್ನ ರಕ್ಷಕದಾನ. ನಿನಗೆ ಸುಖ ದುಃಖ ಪ್ರಪಂಚದಲ್ಲಿ ಏನು ಬಂದರೂ ಸಹಿತನೂ ಆತ ನೋಡ್ಕೋತಾನ. ಯಾಕೆ ಅವನು ರಕ್ಷಕದಾನ. ನೀನು ಮಾತ್ರ ಏನದಂದ್ರೆ ನಿನಗೆ चंदा जाय के सूझा नहीं नैनन किया. ಹೇಗಾಗಬೇಕು? ವಿರಹ ರೂಪವಾದಂಥ ಶರ್ಪ ನನ್ನ ಹೃದಯಕ್ಕೆ ಕಚ್ಚಿಬಿಟ್ಟದ. ಅದು ಯಾವತ್ತೂ ಹೃದಯ ಏನಂದ್ರೆ ನೋವಾಗ್ಯದ. ಒಂದು ಬಾಕ್ ತಿವಿದ್ರೆ ಎಷ್ಟು ನಮ್ಮ ಹೃದಯದಲ್ಲಿ ನೋವು ಇರ್ತದೋ ಅಷ್ಟು ವಿರಹ ಅಥವಾ ಇಸ್ಕ್ ಬೇಕು. ಮುಸಲ್ಮಾನರು ಅದಕ್ಕೆ ಇಸ್ಕ್ ಅಂತಾರೆ, ನಾವು ವಿರಹ ಅಂತೇವೆ. ಅಂಥ ವಿರಹ ಇದ್ರೆ ಆ ಎಳೆದಾಗ ಒಳಗಿನ ಬಾಗಿಲು ತೆರೀತದೆ. ಆದ್ರೆ ಆಗೋಲ್ದ್ಯಾಕ, ಬಿಟ್ರಿ ಬಿಡುವಲ್ದ್ಯಾಕ, ನೋಡೋ ನಿಂದಿಲ್ಲ ನಾಳೆ ಎಂದೇರಿ ಆದಿತ್ತು, ಇದರದಿಂದ ಅದು ಬಾಗಿಲು ತೆರೆಯೋದಿಲ್ಲ. ಯಾಕಂದ್ರೆ ಆ ಪರಮಾತ್ಮ ಒಳಗೆ ಕೂತಾನ. ನೀನು ಏನೇನು ಮಾಡ್ತೀವೋ ಅದೆಲ್ಲ ಆತನಿಗೆ ಗೊತ್ತದ. ನೀನೇನೇನು ಸಂಕಲ್ಪ ಮಾಡ್ತೀವೋ, ಎಷ್ಟು ಪ್ರೇಮ ಮಾಡ್ತೀವೋ, ಎಷ್ಟು ಅಪ್ರೇಮ ಇದೆಯೋ, ಎಷ್ಟು ಜಗತ್ತದಲ್ಲಿ ಓಡಾಡ್ತೀವೋ, ಎಷ್ಟು ಆ ಪರಮಾತ್ಮನ ಚಿಂತನೆಯಲ್ಲಿದೆಯೋ ಅದೆಲ್ಲ ಆತ ನೋಡ್ತಾನೆ. ಅವನಿಗೆ ಒಂದು ಟೋಪಿ ಹೋದ್ರೆ ಅವನು ಹಾಕೋತಾನ. ನಾವೇನಿದಂದ್ರೆ ಮ್ಯಾಗ ಮಾಡಿ ಅವನಿಗೆ ಒಂದು ಟೋಪಿ ಹೋಯ್ತೇವೋ ಅವನು ಹಾಯ್ಕೊಳ್ಳೋದಿಲ್ಲ. ಅದಕ್ಕೆ ನೀನು ಆಹೋರಾತ್ರಿ ವಿರಹ ರೂಪ ಧಾರಣ ಮಾಡು, ಏನು ಇಸ್ಕ್ ಮಸ್ತಾನ ಆಗು. चंदा
बेदर्दी तो हुआ, दर्दी का मोमिन क्या किया, हर दम बिरह में हूँ बिकल, चंदा बिना दम दम हुआ. ಆ ಪರಮಾತ್ಮನ ಹೇಗದಂದ್ರೆ ಬೇದರ್ದಿ ಅಂದ್ರೆ ಅವನಿಗೆ ನೋವಿಲ್ಲ. ಈಗ ಡಾಕ್ಟರ್ ಆಪರೇಷನ್ ಮಾಡೋ ಕಾಲದಲ್ಲಿ ಇವ್ರಿಗೆ ನೋವಾಗ್ತದ ಅನ್ನತಕ್ಕಂಥದ್ದು ಇರೋದಿಲ್ಲ, ಅವ್ರಿಗೆ ಆ ಕಾಯಿಲೆ ತೆಗಿಬೇಕಾಗಿದೆ. ಅದರಂತೆ ಆ ಪರಮಾತ್ಮ ಇವನಲ್ಲಿರ್ತಕ್ಕಂಥ ಜಡತ ಎಲ್ಲ ದೂರೀಕರಿಸಬೇಕಾಗಿದೆ. ಆವಾಗ ಆತನಿಗೆ ದರ್ದಿಲ್ಲ. ಇವನು ಎಷ್ಟು ಅಹೋರಾತ್ರಿ ವಿರಹದಲ್ಲಿ ತಳಮಳೆಗೊಂಡ್ರೂ ಸಹಿತ ಅವನು ನೋಡ್ತಿರ್ತಾನೆ, ಎಷ್ಟೇನದಂದ್ರೆ ನನಗೆ ಕಡೆಯದಾನ, ಎಷ್ಟು ಜಗತ್ತದ ಕಡೆಯದಾನ ಅಂತ ಆತನ ನೋಡ್ತಿರ್ತ. ಯಾವ ವೇಳೆದಾಗ ನೀನು ಕೇವಲ ಅವನ ರೂಪವೇ ಆದ ಅಂದ್ರೆ ಅವಾಗ ಬಾಕಲು ತೆರೀತದೆ. ಜೈ ಆ ವಿರಹದಲ್ಲಿ ಹೇಗಾಗಬೇಕಂದ್ರೆ ಶರೀರ ಸುದ್ದಿ ಇರಬಾರ್ದು, ಮನಸ್ಸಿನಲ್ಲಿ ಯಾವುದೋ ಸಂಕಲ್ಪ ವಿಕಲ್ಪ ಇರಬಾರ್ದು, ನಾನು ಮುಂದೆ ಇಂಥವನ್ನ ಆಗ್ತೀನಿ ಅಂಥವನ್ನ ಆಗ್ಬೇಕನ್ನತಕ್ಕಂತಹ ಕಲ್ಪನೆ ಇರಬಾರ್ದು, ಒಂದೇ ಒಂದಿರಬೇಕು. ಅವಾಗ ಶರೀರ ಸ್ಮೃತಿ ಸಹಿತ ಇರಬಾರ್ದು, ಊಟ ಉಪಚಾರದ ಸಹಿತ ಜ್ಞಾನ ಇರಬಾರ್ದು. ಆ ವೇಳೆಯಲ್ಲಿ ಆ ಪರಮಾತ್ಮ ಪ್ರಕಾಶಿತ ರೇ पूजे चश्म दिल क्या कहे, दिल है रहम दिल दोस्त है. ಆ ವೇಳೆದಲ್ಲಿ ಏನದಂದ್ರೆ ಅಂತರಿ ನೇತ್ರ ತೆರೀತದೆ, ನಿನ್ನ ಮನಸ್ಸಿನಲ್ಲಿ ನೀನು ಶೋಧಕನಾಗು. ಅವಾಗ ರಹಮ್ ಅಂದ್ರೆ ದಯ, ಆ ದಯಾರೂಪವಾದಂತಹ ಶಕ್ತಿ ನಿನ್ನ ಮೇಲೆ ದಯ ಮಾಡ್ತದೆ. ನಾವು ಅಂತೇವೆ ಸುಮ್ಮನೆ ಹೋಗ್ರಿ ಅಂದ್ರೆ ಸ್ವಾಮಿ ದಯ ಮಾಡ್ರಿ ಕೃಪಾ, ಎಲ್ಲಿ ಮಾಡೋದು? ಆ ದಯಾಶಕ್ತಿ ನಿನ್ನ ಅಂತರದಲ್ಲಿದೆ. हर वक्त हाजिर मैं खड़ी, नन्ना नजर नदियां बगी, या कोई मेरा मरहम नहीं, अब तो चरण में आ पड़ी. ಆ ರಾತ್ರಿ ನಿನ್ನ ಮಾರ್ಗದಲ್ಲಿ ನಾನು ಪ್ರತೀಕ್ಷೆ ಮಾಡ್ಕೋತ ನಿಂತು ಬಿಟ್ಟೀನಿ, ಇನ್ನು ಮತ್ತೊಂದು ಅತ್ಲಾಗಿತ್ಲಾಗ ಹೋಗೋದಕ್ಕೆ ಜಾಗ ಇಲ್ಲ. ಅವ್ರೆ या कोई मेरा मरहम नहीं, अब तो चरण में आ पड़ी. ಇನ್ನು ನಂದು ಮತ್ತಿನ್ನೊಂದು ಏನೂ ಇಲ್ಲ, ನಾನು ನಿನ್ನೆ ಭಾವದಿಂದ ನಿನ್ನ ಶರಣ ಬಂದೀನಿ. ಜೈ आशिक इश्क हरदम लहर, दिल से जुदा दर्दी हुआ, कहो क्या जो सिर खटके जुआ, हरदम किए बीच में लगे. ಇದು ಆಶಿಕ ಮತ್ತು ವಿರಹದ ಲಕ್ಷಣ. ಜೈ इस इश्क में गाफिल फिरो, कब बस नहीं बेहोश गए. ಏನು ಇಂಥ ಇಸ್ಕದಲ್ಲಿ ನಾ ಬೇಹೌಸ, ನನಗೆ ಹೌಸಿಲ್ಲ, ಸ್ಮೃತಿ ಇಲ್ಲ. ಸೂರ್ಯಲ್ಲಿ ಉದಯ ಆಗ್ತಾನೋ ರಾತ್ರಿ ಯಾವಾಗ ಆಗ್ತದೋ ನಾನು ಎಲ್ಲಿದ್ದೀನೋ ಅನ್ನತಕ್ಕಂಥದ್ದು ನನಗೆ ಸ್ಮೃತಿ ಇಲ್ಲ. ಆ ವೇಳೆಯಲ್ಲಿ ಪರಮಾತ್ಮ ನಿನ್ನ ಕೃಪೆ ಮಾಡ್ತಾನೆ. ಹೌದು, इस इश्क में गाफिल फिरो, कब बस नहीं बेहोश गए, दम की खबर कुछ न रहे, अब तो दिल बीच में मरो. ಇನ್ನು ನನಗೆ ಒಂದು ಶ್ವಾಸದ ಸಹಿತ ಖಬರಿಲ್ಲ. ನಾನು ಎಲ್ಲಿ, ಅದೇ ನನ್ನ ಮನಸ್ಸಿನಲ್ಲಿ ನಾನು ಸತ್ತು ಬಿಟ್ಟೀನಿ. ಆ ವೇಳೆಯಲ್ಲಿ ಪರಮಾತ್ಮ ಜಾಗೃತ ಆಗ್ತಾನೆ. ನೀನು ಸಾಯಲಾರ್ದೆ ಅವನು ಎಲ್ಲಿ ಬರ್ತಾನೆ? ನಾನು ಅನ್ನೋದು ಸಾಯ್ಬೇಕಲ್ಲ. ಜೋ ಖುದಿ ಕು ಛೋಡಾ ಓ ಖುದಾ ಹೋಗ. ಎಲ್ಲಿವರೆಗೂ ಖುದ್ದು ಭಾವದ ಅಲ್ಲಿ ಖುದಾ ಎಲ್ಲಿ? पल पल इसमें दिल याद किया, ये तलब के ताई जगह, तुलसी तकी खूब समझ के, तब यार का मान लिया. ಅದಕ್ಕೆ ತುಳಸಿ ಸಾಹೇಬ್ ಹೇಳ್ತಾರೆ, ಹೇ ತಕೀಮಿಯ, ನಾನು ಇಂಥದ್ದೆಲ್ಲ ತಿಳಿದು ಅನುಭವ ಪಟ್ಟು ಅವಾಗ ನಾನು ಏನದಂದ್ರೆ ನನ್ನ ಯಾರ ರೂಪವಾದಂತಹ ಮಿತ್ರ ಪರಮಾತ್ಮನ ಮಾರ್ಗ ಸ್ವೀಕಾರ ಮಾಡಿದ್ದು. ಇದು ಸಾಮಾನ್ಯ ಜನರ ಮಾತಲ್ಲ. ನಾನು ಹೋಗ್ತೀನಿ, ನೀನು ಹೋಗ್ತೀನಿ, ಪರಿಸಿಗೆ ಹೋಗೋದು ಅಲ್ಲಿದು. ಹೌದು, पल पल